ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸರ್ 50 ಜನ ನಾವು ಇದಕ್ಕೆ ಆಫೀಸ್ಗೆ ಹೋದ್ರೆ ಸರ್ ರೈತರೆಲ್ಲ ರೆಸ್ಪಾನ್ಸೇ ಮಾಡೋದು ಸರ್. ಜಿಲ್ಲೆಗೆ ಬಂದಿದ್ದೀನಿ. ಎಲ್ಲ ಕಡೆ ಬರಗಾಲ ಪೂರ್ತಿಯಾಗಿ ಹೊಲ ಎಲ್ಲ ಒಣಗೋಗಿ ಬಿರುಕು ಬಿಟ್ಬಿಟ್ಟಿದೆ. ಬೆಳೆಗಳು ಏನೇನು ಹಾಕಿದರೆ ಅದು ಅರ್ಧ ಬೆಳೆನೂ ಬರ್ತಾ ಇಲ್ಲ, ಪೂರ್ತಿ ಬೆಳೆ ನಾಶ ಆಗೋಗ್ತಾ ಇದೆ. ಮತ್ತೆ ಈಗ ಬೆಳೆದಿರುವಂತ ಬಿತ್ತನೆ ಏನಿದೆ, ಆ ಬಿತ್ತನೆ ಕಾಸೂ ಬರಲ್ಲ. ಆ ಪರಿಸ್ಥಿತಿ ಇವತ್ತು ಎಲ್ಲ ಹಳ್ಳಿಗಳಲ್ಲೂ ಕಂಡು ಬರ್ತಾ ಇದೆ. ಸೊ ಈಗಾಗಲೇ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟು 1 ತಿಂಗಳಿಂದನೇ ಇದನ್ನ ಬರಗಾಲ ಅಂತ ಘೋಷಣೆ ಮಾಡಿದ್ರೆ ಇಷ್ಟೊತ್ತಿಗೆ ಎಲ್ಲರಿಗೂ ಇನ್ಶೂರೆನ್ಸ್ ಹಣನೂ ಕೂಡ ಬಂದಿರೋದು. ಮತ್ತು ಕೇಂದ್ರ ಸರ್ಕಾರನೂ ಕೂಡ ನಿಯೋಗ ಬಂದು ಇಲ್ಲೇನು ನಡೀತಾ ಇದೆ ಅನ್ನೋ ಸಮೀಕ್ಷೆ ಅಂತ ಹೇಳ್ಕೊಂಡು ಹಣ ಬಿಡುಗಡೆ ಮಾಡೋಕ್ಕೆ ಕೇಂದ್ರನೂ ಕೂಡ NDRF ಅಡಿಯಲ್ಲಿ ಹಣ ಬಿಡುಗಡೆ ಮಾಡ್ತಾ ಇದೆ. ಆದರೆ ಸರ್ಕಾರ ಇದುವರೆಗೂ ಕೂಡ ಯಾವುದೇ ಕ್ರಮ ಮಾಡಿಲ್ಲ. ಅವರು ಮಂತ್ರಿಮಂಡಲ ರಚನೆ ಇದರಲ್ಲಿ ಕಳೆದ 1 ತಿಂಗಳಿಂದಲೂ ಕೂಡ ಸರ್ಕಾರ ಭಾಗಿಯಾಗಿದೆ. DK ಶಿವಕುಮಾರ್ ಅವರು ಬಂದ ಮೇಲೆ ಬರಗಾಲ ಒಂದು ಕಡೆ, ಇನ್ನೊಂದು ಕಡೆ ಎಲ್ಲ ಡ್ಯಾಮ್ಗಳು ಖಾಲಿ, ವಿವಿಧ ಬೆಂಗಳೂರಲ್ಲಿರುವಂಥ ಖಜಾನೆ ಪೂರ್ತಿ ಖಾಲಿ ಆಗಿದೆ. ಹಣ ಇಲ್ಲ. ಪೆನ್ಷನ್ ಕೊಡೋಕ್ಕೂ, ಓಲ್ಡ್ ಏಜ್ ಪೆನ್ಷನ್ ಕೊಡೋಕ್ಕೂ ಹಣ ಇಲ್ಲದ ಪರಿಸ್ಥಿತಿ. ಇಂಥ ಪರಿಸ್ಥಿತಿ ಮುಖ್ಯಮಂತ್ರಿ ಆದವರು ಎಲ್ಲ ಜಿಲ್ಲೆಗಳಿಗೆ ಬಂದು ರೈತರಿಗೆ ಏನು ಪರಿಹಾರ ಕೊಡ್ತೀರಿ, ಎಷ್ಟು ಕೊಡ್ತೀರಿ ಅದನ್ನ ಘೋಷಣೆ ಮಾಡಬೇಕಾಯ್ತು. ಏನು ಮಾಡ್ತಾ ಇಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ಬರಗಾಲ ಪೂರ್ತಿ ಆಲ್ಮೋಸ್ಟ್ ಆಲ್ 150ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರಗಾಲ ಬಂದಿದೆ. ಸೊ ಇಷ್ಟು ದೊಡ್ಡ ಬರಗಾಲ, ಅದ್ರ ಬಗ್ಗೆ ಮುಖ್ಯಮಂತ್ರಿ ಕಾಳಜಿ ಇಲ್ಲ. ಅವರು ಯಾವುದೇ ಸಭೆಗಳನ್ನ ಮಾಡಿ ಜಿಲ್ಲೆವಾರು ಬರಬೇಕಾಯ್ತು. ಮುಖ್ಯಮಂತ್ರಿ ದಿನಕ್ಕೊಂದು 3-4 ಜಿಲ್ಲೆಗಳಿಗೆ ಭೇಟಿ ಮಾಡಿ ಸಭೆ ಮಾಡಿ ಅಧಿಕಾರಿಗಳಿಗೆ ಚುರುಕು ಮುಟ್ಬೇಕು. ಇವಾಗೆಲ್ಲ ನನ್ನ ತಹಸೀಲ್ದಾರ್ ಎಲ್ಲ ಕೇಳ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು ಇನ್ನೂ ಬರ ಘೋಷಣೆ ಆಗಿಲ್ಲ, ಘೋಷಣೆ ಆದಮೇಲೆ ನಮ್ದೆಲ್ಲ ಕಾರ್ಯಕ್ರಮ, ಇದೆಲ್ಲ ಟ್ರೈನಿಂಗ್ ಮಾಡ್ತಾ ಇದ್ದೀರಿ ಅಂತ. ಅಂದರೆ ಇಷ್ಟು 2 ತಿಂಗಳಿಂದ ಬರಗಾಲ ಬಂದ್ರೂ ಕೂಡ ಇನ್ನೂ ಟ್ರೈನಿಂಗಲ್ಲೇ ಇದ್ದಾರೆ. ಜಿಲ್ಲಾಡಳಿತ ಇನ್ನೂ ಟ್ರೈನಿಂಗ್ ಕೊಡೋದು ಅಂತ, ಇನ್ನು ಕೆಲಸಕ್ಕೆ ಇಳಿದಿಲ್ಲ. ಪರಿಹಾರ ಏನು ಕೊಡಬೇಕು ಅದಕ್ಕೆ ಇಲ್ಲ. ಮತ್ತು ರೈತರೆಲ್ಲ ಗುಳೆ ಹೋಗ್ತಾ ಇದ್ದಾರೆ, ಕೆಲಸಕ್ಕೋಸ್ಕರ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಅದನ್ನು ತಡೆಗಟ್ಟಕ್ಕೆ ಏನು ಮಾಡಬೇಕು, ಅವ್ರಿಗೆಲ್ಲ ಆಹಾರ ಒದಗಿಸುವಂಥದಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು. ಮೇವಿಲ್ಲ. ಎಲ್ಲ ಮನೆ ರೈತರು ಪಕ್ಕದ ಒಂದು ತಾಲೂಕಲ್ಲಿ ಕೇಳ್ತಾ ಇದ್ರು ರೈತರು, ನಮಗೆ ಹಸುಗಳಿಗೆ ಹುಲ್ಲಿಲ್ಲ, ನಮಗೆ ಯಾರು ಕೊಡ್ತಾರೆ ಅಂತ ಕೇಳಿದ್ರು. ನಾನು ತಹಸೀಲ್ದಾರನ್ನು ಕೇಳಿದೆ, ಇಲ್ಲ ಸರ್, ಬೆಳೆ ಬೆಳೆಯೋಕ್ಕೆ ನಾವು ಕಾಳು ಕೊಡ್ತೀರಿ, ಯಾರ್ಯಾರು ದೊಡ್ಡ ರೈತರು ಇರ್ತಾರೋ, ಆಮೇಲೆ ಬೋರ್ವೆಲ್ ಇರ್ತದೆ, ಅವ್ರು ಬೆಳೆಯೋಕ್ಕೆ ಕಾಳು ಕೊಡ್ತೀರಿ. ಅದೆಲ್ಲ ಬಂದ ಮೇಲೆ ಅಂದರೆ ಇನ್ನು 1.5 ತಿಂಗಳಾದ್ಮೇಲೆ ಅಷ್ಟೊತ್ತು ದನ ಬದುಕಿರ್ಬೇಕಲ್ಲ, ಇನ್ನು 1.5 ತಿಂಗಳು. ಅಂದರೆ ಏನು ಕಾಳಜಿನೇ ಇಲ್ಲ, ಕೇರ್ಲೆಸ್ಸು. ಇಡೀ ಸರ್ಕಾರನೇ ಕೇರ್ಲೆಸ್ಸು. ಏನು ಅನಿಸ್ತಾನೆ ಇಲ್ಲ ಅವ್ರಿಗೆ, ಬರಗಾಲ ಬಂದಿದೆ ಅಂತ ಏನು ಅನಿಸ್ತಾನೆ ಇಲ್ಲ. ಯಾಕಂದರೆ ಅವ್ರ ಕಮಿಷನ್ ಕರೆಕ್ಟಾಗಿ ಹೋಗ್ತಾ ಇದೆಯಲ್ಲ, ಚೆಂದ ಉಸಿಲಿ ಎಲ್ಲ ಕಾಂಟ್ರಾಕ್ಟ್ಗಳು ಕರೆಯೋದು, ಟೆಂಡರ್ ಮಾಡೋದು, ಇದರಲ್ಲಿ ಕಮಿಷನ್ ಹೊಡೆಯೋದ್ರಲ್ಲೇ ಸರ್ಕಾರ ಭಾಗಿಯಾಗಿದೆ. ಬರೀ ಕಮಿಷನ್ ಸರ್ಕಾರ ಇದು, ಜನಗಳ ಸರ್ಕಾರ ಅಲ್ಲ. ಜನ ಯಾಕನ ಇವ್ರನ್ನ ಎಲೆಕ್ಟ್ ಮಾಡಿದ್ರು ಕಾಂಗ್ರೆಸ್ ಅವ್ರನ್ನ ಅಂತ ಜನ ಪಶ್ಚಾತ್ತಾಪ ಬೀಳುವಂಥ ಪರಿಸ್ಥಿತಿ. ಜನಕ್ಕೆ ವಿಶ್ವಾಸ ಹೊರಟೋಗಿದೆ ಸರ್ಕಾರದ ಮೇಲೆ. ಅದರಿಂದ ವಿರೋಧ ಪಕ್ಷದ ನಾಯಕನಾಗಿ ನಾನು ಎಲ್ಲ ಕಡೆ ಹೋಗ್ತಾ ಇದ್ದೀನಿ, ಜನಗಳಿಗೆ ಸಾಂತ್ವನ ಹೇಳ್ತೀನಿ. ಮತ್ತು ಸರ್ಕಾರಕ್ಕೂ ಅಷ್ಟೇ 13ನೇ ತಾರೀಕು ನಡೆಯುವಂಥ ವಿಧಾನಸಭಾ ಅಧಿವೇಶನದಲ್ಲಿ ಇದು ಪ್ರಸ್ತಾವ ಮಾಡಿ, ಸರ್ಕಾರ ಕೂಡಲೇ ಬರ ಘೋಷಣೆ ಮಾಡಿಲ್ಲ ಅಂದರೆ ವಿಧಾನಸಭಾ ಅಧಿವೇಶನನ ಇವ್ರು ಕಾಟಾಚಾರಕ್ಕೆ ಮಾಡೋಕ್ಕೆ ಬಿಡಲ್ಲ. ನಾವು ಇವ್ರು ಕಾಟಾಚಾರಕ್ಕೋಸ್ಕರ, ಇವ್ರು ತೀಟಿಗೋಸ್ಕರ ನಾವು ಬಿಡಲ್ಲ. ದೊಡ್ಡ ಹೋರಾಟ ಮಾಡ್ತೀರಿ, ರೈತರಿಗೆ ನ್ಯಾಯ ಕೊಡಿಸ್ತೀರಿ, ಇಮಿಡಿಯೇಟಾಗಿ ಬೆಳೆ ಪರಿಹಾರ ಸಿಗಬೇಕು. ಆ ದೃಷ್ಟಿಯಿಂದ ಹೋರಾಟವನ್ನು ಮಾಡ್ತೀರಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.